ಕಾಂಗ್ರೆಸ್ ಮನೆಯ ರಾಜಕಾರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮೊನ್ನೆ ತಾನೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದರು. ಈಗ ಮುಖ್ಯಮಂತ್ರಿ ಆಪ್ತರ ಸರದಿ. ಇವತ್ತು ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಚಿವ ಮಹದೇವಪ್ಪ ಸೇರಿದಂತೆ ಅನೇಕ ನಾಯಕರು ಮತ್ತೆ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಈ ಪಟ್ಟದಾಟ ಎಲ್ಲಿಗೆ ಬಂತು? ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಅಥವಾ ಹೈಕಮಾಂಡ್ ನಿಜಕ್ಕೂ ಕೂಡ ಗಂಭೀರವಾಗಿ ಕರ್ನಾಟಕ ಕಾಂಗ್ರೆಸ್ ರಾಜಕೀಯವನ್ನು ಸ್ವೀಕಾರ ಮಾಡಿದೆಯಾ? ಇದೆಲ್ಲದಕ್ಕೂ ಕೂಡ ಸದ್ಯಕ್ಕೆ ಉತ್ತರ ಇಲ್ಲ. ಆದರೆ ಕಾಂಗ್ರೆಸ್ನ ನಾಯಕರುಗಳು ಮಾತ್ರ, ಕಾಂಗ್ರೆಸ್ನ ಶಾಸಕರುಗಳು ಮಾತ್ರ ಏನೂ ಪ್ರಶ್ನೆ ಕೇಳಲ್ಲ ಅಂತಲೇ ಸಾಕಷ್ಟು ಪ್ರಶ್ನೆಗಳನ್ನು ಹೈಕಮಾಂಡ್ಗೆ ಕೇಳ್ತಿದ್ದಾರೆ. ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಮನೆ ಆಟ ಏನು ನಡೀತಾ ಇದೆ ನೋಡೋಣ. ಅವರಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂತ ಅದರಲ್ಲಿ ನಾನು ಒಬ್ಬ. ಇಬ್ಬರ ಹೋರಾಟದಿಂದಲೇ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಮೇ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಆಂತರಿಕ ರಾಜಕೀಯಕ್ಕೆ ಕಳೆದ 6-7 ತಿಂಗಳಿಂದ ಒಂದು ಸ್ಪಷ್ಟತೆ ಇಲ್ಲವೇ ಇಲ್ಲ. ಸೆಪ್ಟೆಂಬರ್ 2025ರಿಂದ ಹಿಡಿದು ಈ ಕ್ಷಣದ ತನಕವೂ ಕೂಡ ಕಾಂಗ್ರೆಸ್ ಪಾಳೆಯ ಒಂದು ಅಯೋಮಯ ಸ್ಥಿತಿಯಲ್ಲೇ ಇದೆ. ಮುಂದಿನ ಭವಿಷ್ಯ ಏನು ಅನ್ನೋ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಸ್ಪಷ್ಟತೆ ಇಲ್ಲ. ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಗಟ್ಟಿಯಾಗಿ ಮಾತನಾಡುವ ಮಾಹಿತಿಯಂತೂ ಯಾರ ಬಳಿಯೂ ಕಾಣಿಸ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳು ಕಳೆದ 2-3 ತಿಂಗಳಿಂದ ಸ್ಲೋ ಮೋಡ್ ಫೇಸ್ನಲ್ಲಿ ಸಾಗ್ತಾ ಇತ್ತು. ಇದೀಗ ಮತ್ತೆ ಪಂಚರಾಜ್ಯಗಳ ಚುನಾವಣೆಯ ಅಂತಿಮ ಘಟ್ಟದಲ್ಲಿ ಕಾಂಗ್ರೆಸ್ನ ಚಟುವಟಿಕೆಗಳು ಬಿರುಸಾಗಿವೆ. ಆದರೆ ನಾಯಕರ ಓಡಾಟ ಹೆಚ್ಚಾಗಿದೆಯೇ ಹೊರತು ಪರಿಸ್ಥಿತಿ ಮಾತ್ರ ಅಯೋಮಯವೇ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ 3 ದಿನ ಠಿಕಾಣಿ ಹೂಡಿ ವಾಪಸ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬಳಿಕವೂ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಮೇ 4ರ ಫಲಿತಾಂಶದ ಬಳಿಕ ಏನೋ ಒಂದು ಘಟಿಸುತ್ತೆ ಅನ್ನೋದನ್ನ ಮಾತ್ರ ಕೈ ನಾಯಕರು ಅರ್ಥ ಮಾಡಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ತರಹೇವಾರಿ ಹೇಳಿಕೆಗಳು, ಭಿನ್ನ ರಾಗಗಳು, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅವರದೇ ಆದ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇವೆ. ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ ಒಂದಷ್ಟು ಶಾಸಕರು ಗಟ್ಟಿಯಾಗಿ ಮಾತನ್ನ ಪ್ರಾರಂಭಿಸಿದ್ರೆ, ಅತ್ತ ಸಿದ್ದರಾಮಯ್ಯ ಪರವಾಗಿ ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತಿದ್ದಾರೆ ಮತ್ತೊಂದಷ್ಟು ನಾಯಕರು. ಮೇ 15ಕ್ಕೆ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬ ಇದೆ, ಒಳ್ಳೆ ಸಂದೇಶ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ರೆ, ಶಾಸಕ ಗುಬ್ಬಿ ಶ್ರೀನಿವಾಸ್ ಅಂತೂ ಸಿಎಂ ಅಷ್ಟೇ ಡಿಕೆನೂ ಶ್ರಮ ಹಾಕಿದ್ದಾರೆ ಅಂದ್ರು. ಕರ್ಮನ್ವೇ ವಾದಿಕರಸ್ತೆ ಮಹಾಫಲೇಶು ಕದಾಚನ ಅನ್ನೋ ಒಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು, ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಅ ಲಾಡ್ ಆಫ್ ಎಫರ್ಟ್. ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಲ್ಲೂ 40 ವರ್ಷದಿಂದ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವರಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಬಹಳಷ್ಟು ಜನ ಆಸೆ ಆಕಾಂಕ್ಷೆ ಇರೋಂಥದ್ದು ಸಹ ಗೊತ್ತಿದೆ. ಅದ್ರಲ್ಲಿ ನಾನು ಒಬ್ಬ. ಏನೋ ನಡೆದಿರ್ತದೆ ಅಂತ ಅಲ್ಲಿಗೆ ಅರ್ಥ. ಕೊಟ್ಟು ಮಾತು ಉಳಿಸ್ಕೊಬೇಕು ಅಂದ್ರೆ ಏನೋ ನಡೆದಿರ್ತದೆ ಹೈಕಮಾಂಡ್ ಮಧ್ಯದಲ್ಲಿ, ಇವರ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಏನೋ ನಡೆದಿರುತ್ತೆ ಅಂತ ಅನ್ಕೊಂಬೋದು ಅಷ್ಟೇ. ಅವರ ಮಾತಿನ ಅರ್ಥದಲ್ಲಿ ಹೇಳೋದಾದ್ರೆ ಅದನ್ನೇನಾದರೂ ನಾವು ಅನ್ಕೊಂಬೋದು ಅಷ್ಟೇ. ಸರ್, ಕುಣಿಗಲ್ ಶಾಸಕ ತುಂಬಾ ಕಾನ್ಫಿಡೆನ್ಸ್ ಆಗಿದೆ. ಗೊತ್ತಿಲ್ಲ, ಅವ್ನಿಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಇರಬೇಕೇನೋ, ಅದಕ್ಕೆ ಕಾನ್ಫಿಡೆನ್ಸ್ ಆಗಿರ್ತಾನೆ. ನನಗೇನು ಮಾಹಿತಿ ಇಲ್ಲ, ನನಗೇನು ಕಾನ್ಫಿಡೆನ್ಸ್ ಇಲ್ಲ. ಮುಖ್ಯಮಂತ್ರಿಗಳು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅಷ್ಟೇ ಎಫರ್ಟು ಇವರು ಕೂಡ ಡಿ ಕೆ ಶಿ ಕೂಡ ಹಾಕಿದ್ದಾರೆ. ಇಬ್ಬರ ಹೋರಾಟದಿಂದಲೇ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಮೇ 2ನೇ ವಾರ ಅಥವಾ 3ನೇ ವಾರದಲ್ಲಿ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಸುರ್ಜೇವಾಲಾ ಹೇಳಿದ್ದಾರೆ ಅಂತ ಅಶೋಕ್ ಪಟ್ಟಣ ಹೇಳಿದ್ರು. ಸುರ್ಜೇವಾಲಾ ಅವರು ಮೇ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಒಳಗೆ ನಿಮಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭೇಟಿ ಮಾಡಿದ್ವಿ. ಅವರು ಕೂಡ ಆಯಿತು, ನಮ್ಮ ಗಮನ ತೆಗೆದಿದೆ, ಆದಷ್ಟು ಶೀಘ್ರವಾಗಿ ನಿಮ್ಮದೆಲ್ಲ ಮಾತಾಡ್ತೀವಿ ರಾಹುಲ್ ಗಾಂಧಿ ಅಂತ ಅವರು ಕೂಡ ಹೇಳಿದ್ದಾರೆ. ಹೀಗೆ ಒಂದೊಂದು ದಿಕ್ಕು ಒಂದೊಂದು ಲೆಕ್ಕಾಚಾರ ರಾಜ್ಯ ಕಾಂಗ್ರೆಸ್ ಅನ್ನ ಮತ್ತಷ್ಟು ತಳಮಳಕ್ಕೆ ದೂಡ್ತಾ ಇದೆ. ಇದರ ಮಧ್ಯದಲ್ಲೇ ಅಹಿಂದ ಸಚಿವರ ದೆಹಲಿ ಭೇಟಿ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಅಹಿಂದ ವಿಚಾರ ಸಂಕಿರಣಕ್ಕೆ ಚಾಲನೆ ನೀಡಿ ಹುಬ್ಬಳ್ಳಿಯಿಂದಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹಾರಿದ್ದು, ದೆಹಲಿಯಲ್ಲಿ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಗೊಂದಲಗಳನ್ನ ತಕ್ಷಣ ಬಗೆಹರಿಸಿ ಒಂದು ಕ್ಲಾರಿಟಿ ಕೊಡಿ ಅನ್ನೋ ಆಗ್ರಹವನ್ನ ಹೈಕಮಾಂಡ್ ನಾಯಕರುಗಳಿಗೆ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ.
ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಬೆನ್ನಲ್ಲೇ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ದೆಹಲಿಗೆ ಹಾರಿದ್ದು ಸುರ್ಜೇವಾಲಾ ಮತ್ತು ಖರ್ಗೆ ಅವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಈ ಮೂಲಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಹೆಚ್ಚು ಆಕ್ಟಿವ್ ಆಗುವಂತೆ ಒತ್ತಡ ಹೇರಿದ್ದ ಸಚಿವರು ತಾವೇ ದೆಹಲಿಗೆ ಭೇಟಿ ನೀಡಿದ್ದು ತಂತ್ರಗಾರಿಕೆಯ ಒಂದು ಭಾಗ ಅಂತಾನೆ ಹೇಳಲಾಗ್ತಾ ಇದೆ. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ಗಮನ ಸೆಳೆದು ಹೈಕಮಾಂಡ್ ಮಧ್ಯಪ್ರವೇಶದ ಬಗ್ಗೆಯೂ ಕೂಡ ನಾಯಕರುಗಳು ಚರ್ಚಿಸಿರುವ ಸಾಧ್ಯತೆ ಇದೆ. ನಾವೆಲ್ಲರೂ ಒಂದಾಗಿದ್ದೇವೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೆ ಅಂತ ನಾವು ಹೇಳಿದ್ದೇವೆ. ಆದ್ದರಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಕ್ಕೂ ಸರ್ಕಾರದ ಕಾರ್ಯಕ್ರಮಗಳಿಗೂ ಇದಕ್ಕೇನೂ ಸಂಬಂಧ ಇಲ್ಲ. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದೆಲ್ಲ ಒಪ್ಕೊಳ್ತೀವಿ ಅಂತ ಮುಖ್ಯಮಂತ್ರಿ ಸಮೇತ ಪ್ರತಿಯೊಬ್ಬರು ಶಾಸಕರ ಅಭಿಪ್ರಾಯ. ಅದರಿಂದ ಇದರಲ್ಲಿ ಸಮಸ್ಯೆನೇ ಇಲ್ಲ. ದೆಹಲಿ ಅವರು ಅವ್ರದ್ದು ಖಾಸಗಿ ಒಂದು ಖಾಸಗಿ ಅಲ್ಲ, ಅವರ ಒಂದು ಇಲಾಖೆಯ ಒಂದು ಕಾರ್ಯಕ್ರಮಗಳಿತ್ತು, ಅದಕ್ಕೆ ದೆಹಲಿಗೆ ಹೋಗಿದ್ರು. ಅಲ್ಲ, ರಾಜಕೀಯ ಮಾಡೋದೇ ರಾಜಕೀಯ, ಏನು ಬೆಳವಣಿಗೆ ಇದು ರಾಜಕಾರಣ ಅಂತಾನೆ ಹೇಳೋದಲ್ವಾ? ರಾಜಕಾರಣ ಅಂತ ಡೆಫಿನೇಷನ್ ಏನು ಹೇಳ್ತಾರೆ ಅದರಲ್ಲೇ ಇದೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ರಾಜಕೀಯ ಅನ್ನೋದೇನಿಲ್ವಲ್ಲ. ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮೇ ತಿಂಗಳಲ್ಲಿ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗೋ ವಾಸನೆ ಹೊಡಿತಾ ಇದೆ. ಮೇ 4ರ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಳಿಕ ಪಕ್ಷದ ಹಿರಿಯ ಸಚಿವರು ಹಿರಿಯ ನಾಯಕರುಗಳನ್ನ ದೆಹಲಿಗೆ ಕರೆಸಿಕೊಂಡು ಚರ್ಚಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಅಕಸ್ಮಾತ್ ಹೈಕಮಾಂಡ್ ಮಧ್ಯ ಪ್ರವೇಶಿಸದೆ ಹೋದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ಜೊತೆಗೆ ಈಗ ಆಲ್ರೆಡಿ ದೆಹಲಿಗೆ ಶಾಸಕರ ಒಂದು ಟೀಮ್ ಭೇಟಿ ಕೊಟ್ಟು ಸಂಪುಟ ಪುನರ್ರಚನೆಗೆ ಒತ್ತಡ ಹೇರಿತ್ತು. ಮೇ 4ರ ಫಲಿತಾಂಶದ ಬಳಿಕ ಶಾಸಕರ ಮತ್ತೊಂದು ತಂಡ ದೆಹಲಿಗೆ ಭೇಟಿ ಕೊಟ್ಟು ಚರ್ಚಿಸುವ ಮೂಲಕ ಹೊಸ ದಾಳ ಉರುಳಿಸುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.